ಹಾಯ್, ಕಿರಣ್ ಅವ್ರಿಲ್ಲ? ಅಣ್ಣ ಅದಾನ ಒಳಗದಾನ. ನೀವ್ಯಾರಂತ ಗೊತ್ತಾಗ್ಲಿಲ್ಲ. ಒಂದು ನಿಮಿಷ ಕರಿತೀನಿ. ಕಿರಣ್ ಅಣ್ಣ, ಕಿರಣ್ ಅಣ್ಣ, ಯಾರೋ ಬಂದಾರ ನೀನು ಹುಡ್ಕೊಂಡು. ಓ ಅಶೋಕ, ಯಾವಾಗ ಬಂದಿ? ಬಾ. ಆರಾಮನಪ್ಪ ಕಿರಣ? ಮದುವೆ ಆತಂತಾಳಪ್ಪ, ಏನ್ ನನಗೆ ಹೇಳೇ ಇಲ್ಲ. ನಾವೆಲ್ಲ ಗ್ರ್ಯಾಂಡ್ ಆಗಿ ಮಾಡ್ಕೊಳ್ಳಿಲ್ಲ, ಹಂಗ ಸಂಕ್ಷಿಪ್ತ ಮಾಡಿದ್ವಿ. ಬಾ ಕುಂದ್ರ ಬಾ. ಗೌರಿ ಹೋಗು, ಚಾ ತೊಂಬೋಗ. ಹ್ಞೂ ಅಣ್ಣ, ಆಯ್ತು. ಮತ್ತ ಏನ್ ನೀನ್ ಇಲ್ಲಿವರೆಗೂ ಬಂದ್ಬಿಡಿಯಲ್ಲ? ಇಲ್ಲ, ಒಂದ್ ಸ್ವಲ್ಪ ಫ್ಯಾಕ್ಟ್ರಿ ಕೆಲ್ಸದ ಮೇಲೆ ಬಂದಿದ್ದೆ. ಹಂಗ ಮತ್ತ ನಂಗೆ ನೆನಪಾಯ್ತಾ ನೀನು ಇದಲ್ಲ ಅಂತ ಹೇಳಿ ಅದಕ್ಕೆ ಬಂದೆ. ಅಂದಂಗ ಇಲ್ಲಿ ಲಕ್ಷ್ಮಣ್ ಗೌಡ್ರು ಅಂತದಾರಲ್ಲ, ಅವ್ರದ್ದು ಫ್ಯಾಕ್ಟ್ರಿ ಏನೋ ಸೇಲ್ ಮಾಡಕತ್ತಾರ ಅಂತ. ಯಾಕ ಏನು ಏನಾರ ಐಡಿಯಾ ಐತೆ ನಿಂಗ? ನಂಗೆ ಐಡಿಯಾ ಇಲ್ಲ, ತಡಿ ಅಪ್ಪನ ಕರಿತೀನಿ. ಅಪ್ಪ. ಏನ್ ಕಿರಣ? ಅಂಕಲ್ ನಮಸ್ತೆ, ನನ್ನ ಹೆಸರು ಅಶೋಕ್ ಅಂತ ಹೇಳಿ. ನಮಸ್ಕಾರಪ್ಪ, ಕೂತ್ಕೋ. ಏನ್ ನಿಮ್ ದೋಸ್ತ್ ಬಂದಾನಪ್ಪ ಕಿರಣ? ಹಾಪ್ಪ, ಅದು ಲಕ್ಷ್ಮಣ್ ಗೌಡ್ರದಾರಲ್ಲಪ್ಪ, ಅವ್ರೇನೋ ಫ್ಯಾಕ್ಟ್ರಿ ಮಾರಕತ್ತಾರಂತ, ಹೌದಾ? ಅದೇನೋ ಪ್ರಾಬ್ಲಮ್ ಆಗೈತಂತ ಅವ್ರ ಮನ್ಯಾಗ. ಅದ ನಮ್ಮ ಮನೆ ನಡ್ದತ್ತಲ್ಲ, ಅದ ಅವ್ರ ಮನ್ಯಾಗೂ ನಡ್ದೈತಿ. ಅದಕ್ಕೆ ಅವರೆಲ್ಲ ಫಾರಿನ್ಗೆ ಹೋಗ್ತಾರಂತ, ಮಕ್ಕಳು ಗಂಡ್ಮಕ್ಳು ಅಷ್ಟರು, ಹೆಣ್ಮಕ್ಳು ಗಂಡ ಮನೆಗೆ ಹೋಗ್ಯಾರ. ಅದಕ್ಕೆ ಫ್ಯಾಕ್ಟ್ರಿ ಗಿಕ್ಟ್ರಿ ಎಲ್ಲ ಮಾರಿ ಅವ್ರವ್ರ ಪಾಲಿಗೆ ಏನೇನು ಬರುತ್ತೆ ಅದನ್ನ ಕೊಡ್ಬೇಕಂತ ನಿರ್ಧಾರ ಮಾಡ್ಯಾನ. ಯಾಕ ಏನಾಯ್ತು? ಏನಿಲ್ರಿ ಅಂಕಲ್, ಅದು ಫ್ಯಾಕ್ಟ್ರಿನ ತಗೋಬೇಕಾಗಿತ್ತು, ನೋಡಕ್ ಬಂದೆ. ಆದ್ರೆ ನನಗೇನಷ್ಟು ಕಾಸು ಅನಿಸ್ವಲ್ರಿ. ಭಾಳ ದಿನದಿಂದ ಅದ್ರೊಳಗೆ ಏನು ಕೆಲಸ ನಡೆದಿಲ್ಲಲ್ರಿ. ಎಲ್ಲ ಇಕ್ವಿಪ್ಮೆಂಟ್ಸು ಆಮೇಲೆ ದೊಡ್ಡ ದೊಡ್ಡ ಮಿಷಿನ್ ಎಲ್ಲ ಜಂಗಡ್ದಂಗೆ ಆಗ್ಬಿಟ್ಟವ್ರಿ. ನನಗೆ ವಾಪಸ್ ತೊಗೊಂಡ್ರು ವರ್ತ ಅಂತ ನಂಗೆ ಡೌಟ್ ಆತ್ರಿ. ಅದಕ್ಕೆ ಕಿರಣ್ ಇಲ್ಲೇ ಅದನ್ನಲ್ಲ, ಅದಕ್ಕೆ ಕೇಳೋಣ ಅಂತ ಬಂದಿನ್ರಿ. ನಿಮ್ಗೇನ್ರ ಐಡಿಯಾ ಐತನ್ರಿ ಅಂಕಲ್? ಅದಪ್ಪ, ಮಕ್ಳು ಯಾರು ಮಾಡ್ತಿದ್ದಿಲ್ಲ, ಅವ್ರಿಗೊಂದು ಸ್ವಲ್ಪ ಹುಷಾರಿದ್ದಿದ್ದಿಲ್ಲ ಲಕ್ಷ್ಮಣ್ ಗೌಡ್ರಿಗೆ, ಹಂಗಾಗಿ ಬಿಟ್ಟಿದ್ರು. ನನಗೂ ಏನಾದ್ರ ಬಗ್ಗೆ ಐಡಿಯಾ ಇಲ್ಲ, ಆದ್ರೆ ಫ್ಯಾಕ್ಟ್ರಿ ಅಂತೂ ನಡೀತಿರ್ಲಿಲ್ಲ, ಅದು ಮಾತ್ರ ನಿಜ. ಹಂಗಾಗಿ ಬಹುಶಃ ತುಕ್ ಹಿಡ್ದಿರ್ಬೇಕು, ಜಂಗ್ ಬಂದಿರ್ಬೇಕು. ನೀ ನೋಡು, ಕೇಳು, ಏನೇನೈತಿ ಇಂಜಿನಿಯರ್ನ ಕೇಳಿ ನೋಡು, ಏನೇನು ವ್ಯಾಲ್ಯೂ ಆಗುತ್ತಾ ಏನು ನೋಡು ತಗೊಳೋದಾದ್ರೆ. ಮತ್ತೇನು ಮಾಡೋಕ್ಕಾಗಲ್ಲ, ಅದು ಎಲ್ಲ ಜಪಾನಿಂದ ಜರ್ಮನಿಯಿಂದ ಬಂದಿರೋ ಮಿಷಿನ್ನು, ಎಲ್ಲ ಮತ್ತೆ ಕಾಸ್ಟ್ಲಿನ ಇರ್ತಾವಲ್ಲ. ಅಪ್ಪ ತಡ್ರಿ, ನಿಮಗೂ ತರ್ತೀನಿ ಚಾ. ನಂಗೆ ಬೇಡವ, ನಂಗೇನು ಚಾ ಏನು ಬೇಡ, ಅವ್ರಿಗೆ ಕೊಡು. ಮತ್ತೇನ್ರಿ ಇತ್ತನಪ್ಪ, ನಾನೊಂದಿಟ್ಟು ಕೆಲಸ ಐತಿ, ಹೊರಗೆ ಹೊಂಟಿದ್ನೇನು? ಇಲ್ರಿ ಅಂಕಲ್, ಇಲ್ಲ ನೀವು ಹೋಗ್ಬರ್ರಿ. ಇಲ್ಲಿಡು, ನಾನು ತಗೋತೀನಿ, ಕೊಡಿ ಇಲ್ಲಿ. ಇವ್ರಾ ನಿಮ್ಮ ವೈಫು? ಇಲ್ಲ, ಇವಳು ನನ್ನ ತಂಗಿ ಗೌರಿ ಅಂತ ಹೇಳಿ. ತಡಿ, ನನ್ನ ವೈಫ್ ಪರಿಚಯ ಮಾಡಿಸ್ತೀನಿ. ಜಾನ್ಕಿ. ಕರೆದ್ರ? ಹಾಂ, ನನ್ನ ದೋಸ್ತ್ ಬಂದಿದ್ನಾ, ಅದಕ್ಕೆ ಅವನ ಮದುವೆಗೆ ಬಂದಿದ್ದಿಲ್ಲ. ಬಾ. ನಮಸ್ಕಾರ ರೀ ಬಾಬಿ. ನಮಸ್ತೆ. ಜಾನು, ಇವನ್ ಅದನಲ್ಲ ಫಾರಿನ್ ರಿಟರ್ನು. ಫಾರಿನ್ಗೆ ಹೋಗಿ MS ಮಾಡ್ಕೊಂಬಂದಾನ. ಆಮೇಲೆ 2 ವರ್ಷ ರಿಸರ್ವ್ ಬ್ಯಾಂಕ್ ಒಳಗೆ ಏನೇನೋ ಕೆಲಸ ಮಾಡಿ ಬಂದಾನೆ. ಯಾಕಂದ್ರೆ ಇವ MS ಎಲ್ಲ ಮಾಡಿ MBA ಎಲ್ಲ ಮಾಡಿ ಭಾಳ ಕೆಲಸ ಮಾಡ್ತಿದ್ದ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದೊಳಗೆ ಕೆಲಸ ಆಗಿತ್ತು. ಅದನ್ನೆಲ್ಲ ಬಿಟ್ಟು ಈಗ ವಾಪಸ್ ಹಳ್ಳಿಗೆ ಬಂದು ಸುತ್ತಮುತ್ತ ಎಲ್ಲ ಯಾವ್ಯಾವ ಫ್ಯಾಕ್ಟ್ರಿಗಳೆಲ್ಲ ಸೀಸ್ ಆಗಿ ಅಥವಾ ಬಂದಾಗಿ ಏನೇ ಕಾರಣಾಂತರಗಳಿಂದ ಬಂದಾಗಿರುವೆಲ್ಲ ತಗೊಂಡು ಈಗ ಏನೇನೋ ಮಾಡಕತ್ತಾನ. ಇವರು ಪ್ರಾಪರ್ ಇವ್ರದ್ದು ಬೆಳಗಾವ್ ಕಡೆ ಬರುತ್ತೆ ಇವ್ರ ಊರು, ಒಂದು ಹಳ್ಳಿ. ಅಲ್ಲಿಂದ ಇವರು ಮೊದಲು ಮಾಡಿದ್ದು ಶುಗರ್ ಫ್ಯಾಕ್ಟ್ರಿ, ಆಮೇಲೆ ಹಿಂಗೆ ಸಣ್ಣ ಪುಟ್ಟ ಆ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ಅಂತ ಮಾಡಿಕೊಂಡು ಈಗ ಥ್ರೂ ಔಟ್ ಇಂಡಿಯಾ ಅಲ್ದ ಮತ್ತು ಫಾರಿನ್ ಕಂಟ್ರಿ ಒಳಗೂ ಫ್ಯಾಕ್ಟ್ರಿ ಹಾಕ್ಯಾರ ಇವರು. ಈಗ ಮತ್ತೆ ಅದು ಏನು ತಿಳಿತೋ ಏನೋ ಬುದ್ಧಿಗೆ ಗೊತ್ತಿಲ್ಲ, ಎಲ್ಲ ಕೆಲಸ ಬಿಟ್ಟ, ಬೇರೆ ದೇಶದಾಗ ಇರೋದು ಬಿಟ್ಟ, ವಾಪಸ್ ಬಂದು ಇದೇ ದೇಶದಾಗ ಇದ್ದು ಏನಾರ ಮಾಡ್ತೀನಿ ಅಂತ ಹೇಳಿ ಈಗ ತಮ್ಮ ಊರಿಗೆ ಬಂದಾನ. ಈಗ ಇದು ಎಷ್ಟನೇದಪ್ಪ ನಮ್ಮೂರಾಗ ಬಂದಿರೋದು? ನೀನು ಎಷ್ಟನೇದು ಈಗ ಫ್ಯಾಕ್ಟ್ರಿ ನೀ ತಗೊಂಡಿರೋದೀಗ? ಹಂಗೇನಿಲ್ರಿ ಬಾಬಿ, ತಂಗ ಹೇಳ್ತಾನ ನೋಡ್ರಿ, ಎಲ್ಲಿ ಹೋದ್ರು ಅದು ನಮ್ಮ ನೆಲಿ ನಮ್ಮ ಮೂಲ ಬಿಡಬಾರ್ದಲ್ರಿ ಬಾಬಿ. ಅದಕ್ಕೆ ಇಲ್ಲದಿನ್ರಿ ಅಷ್ಟ, ಹಂಗೇನಿಲ್ಲ. ಇದನ್ನೇನು ತಗೋತೀನ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ನಾನು ನಮ್ಮ ಡ್ಯಾಡಿನ ಒಂದು ಮಾತು ಕೇಳಬೇಕು. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಹಳೇದಾಗ್ಬಿಟ್ಟೈತೆ ಫ್ಯಾಕ್ಟ್ರಿ, ವರ್ತಾ ಇಲ್ಲ, ಇಕ್ವಿಪ್ಮೆಂಟ್ಸು ಮತ್ತು ಮಷಿನ್ಸ್ ಎಲ್ಲ ವರ್ತಾ ಇಲ್ಲ ಅಂತ ನೋಡಿದ್ಮೇಲೆ ನಾನು ಏನಾದ್ರು ದಾರಿ ಮಾಡ್ಕೋತೀನಿ. ಸರಿ, ನಾ ಬರಲಾ, ನಂದೊಂದು ಸ್ವಲ್ಪ ಕೆಲಸ ಐತಿ. ನಾ ಇನ್ನೂ RTO ಆಫೀಸ್ಗೆ ಹೋಗ್ಬೇಕು, ನಂದೊಂದು ಕಾರ್ ಬೇರೆ ಅಲ್ಲಿ ಬಿಟ್ಟಿನಿ, ಬರಲಾ? ಅಲ್ರಿ ಅಣ್ಣಾರ, ಊಟ ಮಾಡ್ಕೊಂಡು ಹೋಗ್ತಿದ್ರಲ್ರಿ, ಹೆಂಗೂ ಮಧ್ಯಾಹ್ನ ಟೈಮಿಗೆ ಬಂದಿರಿ. ನೀವಂತರೂ ನಮಗೆ ಬುಂದದ ಊಟ ಹಾಕ್ಸಿಲ್ಲ, ಬುಂದದ ಊಟ ಹಾಕ್ಸಿದಾಗ ಬರ್ತೀನಂತ್ರಿ. ನೆಕ್ಸ್ಟ್ ಖುಷಿ ವಿಚಾರಕ್ಕೆ ನಾನು ಕರೀರಿ, ಬರ್ತೀನಿ. ಈಗ ಲೇಟ್ ಆಗತ್ರಿ ಬಾಬಿ, ಬೇಜಾರಾಗ್ಬೇಡ್ರಿ. ಅಂದಂಗ ಕಿರಣ, ಹೇಳು. ಈ ತಿಂಗಳು 4ನೇ ತಾರೀಕು ನನ್ನ ಬರ್ಡೇ. ಎಲ್ರದ್ದು ಒಂದು ಗೆಟ್ ಟುಗೆದರ್ ಮಾಡೋಣ ಅನ್ಕೊಂಡಿದ್ವಿ, ಎಲ್ಲ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸು, ನಮ್ಮ ಕಾಲೇಜ್ ಫ್ರೆಂಡ್ಸು ಅದೆಲ್ಲ. ನೀನು ಫ್ಯಾಮ್ಲಿ ಸಮೇತ ಬಂದರೂ ಚಲೋ ಇರ್ತಿತ್ತು. ಮನೆಯೊಳಗೆ ಸೆಲೆಬ್ರೇಷನ್ ಅಪ್ಪ, ಪಕ್ಕ ಫ್ಯಾಮ್ಲಿ ಪಾರ್ಟಿ ಅದು. ಹೌದಾ?
ಸರಿ ಆಯಿತು, ನಾನು ನನ್ನ ಮಿಸ್ಸಸ್ ಬರ್ತೀವಿ ತಗೋ. ಇಲ್ಲ, ಎಲ್ಲ ಇಡೀ ಕುಟುಂಬ ಸಮೇತವಾಗಿ ಬರಬೇಕು. ನೀವ್ಯಾವಾಗ ನಮ್ಮನಿ ನೋಡೋದು? ನಾ ಬರ್ಲಾ? ಬರ್ತೀನಿ ಬಾಬಿ. ಹೋಗಿ ಬರ್ರಿ ಅಣ್ಣ. ಆಯ್ತು ದೋಸ್ತ, 4ನೇ ತಾರೀಕು ಸಿಗೋಣ. ಹೌದಾ ಅಣ್ಣ? ಫಾರಿನ್ ನನಗಿದ್ದವ ಹುಚ್ಚರಂಗ ಸೇಮ್ ನನ್ನ ಗಂಡ ಇದ್ದಂಗೆ ಐತೆ ನೋಡಿ ಇದು. ಅಯ್ಯೋ, ನನ್ನ ಗಂಡನು MBA ಮಾಡೋಣ, ಏನು ಉಪಯೋಗ? ಬೇಕಾದಂಗೆ ಜಾಬ್ ಮಾಡ್ಬೋದು, ಬೇಕಾದಂಗೆ ಇರ್ಬೋದು, ವಾಪಸ್ ಬಂದು ವ್ಯವಸಾಯ ಮಾಡಕತ್ತಾನ. ಇವರು ಹಂಗಾನ? ಇಲ್ಲಿಲ್ಲ, ಇವ್ರದ್ದು ಭೂಮಿ ಎಲ್ಲ ಚಲೋ ಐತಿ. ವ್ಯವಸಾಯ ಅಂದ್ರೆ ಇವರು ಅದ ಸೇಮ್ ನಾವ್ ಹೆಂಗ್ ಮಾಡಿಸ್ತೀವಿ ಹಂಗೆ ಮಾಡ್ತಾರ. ಆದ್ರೆ ಇದಕ್ಕೆ ಇಂಟ್ರೆಸ್ಟ್ ಇರೋದೇನಂದ್ರೆ ಫ್ಯಾಕ್ಟ್ರಿಗಳ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್. ಅಂದ್ರೆ ಪ್ರೊಡಕ್ಷನ್ ಆಗ್ತಿರ್ಬೇಕು ಅಂತ ಅನ್ನತ್ತ. ಆತನ ಥಿರಿನ ಬ್ಯಾರೆ ಬಿಡು, ನಮ್ಮಕಿನ್ನ 10 ಸಾವ್ಕಾರ ಅದಾರ. ಈಗ ನಮ್ಮ ಇವರಿಲ್ಲ, ಮಾವರಿಲ್ಲ, ವಿನಯ್ ಮಾವರ್ಕಿನ್ನ 10 ಸಾವ್ಕಾರ ಅದಾರ ನೋಡು. ಹೌದಾ ಅಣ್ಣ? ಅಷ್ಟು ಸಾವುಕಾರ? ಅವ್ರದ್ದು ರಾಜರ ವಂಶ ಅವ್ರದ್ದು. ಅಂದ್ರೆ ಏನು ಹೇಳ್ತಾರೆ, ಒಟ್ಟು ರಾಜವಂಶಸ್ಥರು ಅವ್ರದ್ದು ಜಗ್ಗೈತಿ. ಬಂಗಾರ ಬೆಳ್ಳಿ ಹಳೆ ಕಾಲದ್ದು ಭಾಳದವು. ದೊಡ್ಡದಂದ್ರೆ ದೊಡ್ಡದು. ಹಳೆ ಕಾಲದ ಮನ್ಯಾಗ ಅದನ್ನ ಭಾಳ ಜೋಪಾನ ಮಾಡ್ತಾನ. ಅಯ್ಯೋ, ಅದು ಏನು ಹೇಳಾರೆ, ದೊಡ್ಡ ಮಂತನ ಅಂದ್ರೆ ದೊಡ್ಡ ಮಂತನ ಬಿಡು. ಹೌದಾ? ಮದುವೆ ಆಗೈತಿ? ಮದುವೆ ಆಗಿತ್ತು. ಅದು ಏನೇನೋ ಇಶ್ಯೂ ಆಯ್ತು ಅನ್ಸತ್ತ. ಹೆಂಡತಿ ಜೊತೆಗಿಲ್ಲ. ಆಮೇಲೆ ಬುದ್ಧಿ ಚಲೋ ಐತಿ, ಕ್ಯಾರೆಕ್ಟರ್ ಸರಿ ಇಲ್ಲ. ಹುಡುಗಿರ್ದು ಲವ್ ಪವು ಅಂತ ಕಾಲೇಜ್ನಾಗ ಮಾಡ್ದ. ಈಗೂ ಅಷ್ಟ ಇವ್ರಿಂದ ತಿರುಗ್ತಿರ್ತಾನ. ಹಂಗಾಗಿ ಯಾರು ಮದುವೆ ಆದ್ರೆ ನಿಂದ್ರಲ್ಲ. ಬಹುಶಃ 2 ಮದುವೆ ಆಗ್ಯಾವೋ ಏನಪ್ಪ, ನನಗೂ ಐಡಿಯಾ ಇಲ್ಲ. ಆ ಪರ್ಸ್ನಲ್ ವಿಷಯ ನಾ ಎಲ್ಲಿ ಕೇಳ್ತೀನಿ, ನೀನ ಹೇಳು. ಹೋಗ್ಲಿ ಬಿಡ್ರಿ, ಅವ್ರದ್ದೆಲ್ಲ ನಮ್ಗೆ ಯಾಕ. ಮಾವರು ಊಟನೂ ಮಾಡಲಿಲ್ಲ ರೀ, ಹಂಗೆ ಹೋದ್ರು. ನೀವರ ಬರೀ ಊಟ ಮಾಡಕ್ಕ. ಯಾಕ 2 ಮದುವೆನೂ ಯಾಕೆ ನಿಂತ್ಕೊಳ್ಳಿಲ್ಲ? ಗೌರಿ, ಯಾಕೆ ಅವ್ರ ಮನೆ ವಿಷಯ ನಿಂಗ ಏನೋ ಇರುತ್ತೆ, ಅವ್ರ ಪರ್ಸ್ನಲ್ಲು. ಬಾ ಊಟ ಮಾಡ್ಬಾ, ಈಗ ಬಂದಿದ್ದಿ. ನಾನೇನು ಸಣ್ಣ ಹುಡುಗಿ ಅಲ್ಲ, ನನಗೂ ಗೊತ್ತಾಗತ್ತಾ, ನಂದು ಮದುವೆ ಆಗೈತೆ. ಅಯ್ಯೋ, ನಾನೇನು ತಪ್ಪು ಮಾತಾಡಿದೆ? ಯಾಕೆ ಇಷ್ಟಕ್ಕೊಂದು ಸಿಟ್ಟು ಮಾಡ್ಕೋತಿದ್ದಿ? ಸರಿ, ನಿನ್ನಿಷ್ಟ. ಊಟ ಮಾಡಕ್ಕೆ ಬರಲ್ಲ ಅಂದ್ರೆ ಬರಬೇಡ, ನಾವು ಊಟ ಮಾಡ್ತೀನಿ ಬಿಡು. ರೀ, ನೀವೀಗೇನು ಬರ್ತೀರಾ ಇಲ್ಲ? ಬಂದೆ ನೋಡಿ. ಅಂದ್ರೆ ದೊಡ್ಡ ಮಂತನ ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಅವರೆಲ್ಲ ಭಾಳ ಮಂದಿ ಇದಾರನ? ಆ ಥರ ಫ್ಯಾಮ್ಲಿ ಹೆಂಗ? ನಂಗೆ ಅನ್ಸೋ ಪ್ರಕಾರ ಒಬ್ಬತ್ತು ನಮ್ಮ ಮಗ. ಆದ್ರೆ ಕಾಕನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಹಂಗೆ ಅದಾರ. ಅಕ್ಕ ತಂಗಿಯರು, ಅಣ್ಣ ತಮ್ಮಗಳು. ಅವ್ರೇನು ಜೊತೆಗಿರಲ್ಲ. ಇವನೊಬ್ಬನೇ ಮಗ. ದೊಡ್ಡದ ಮನೆ ಐತಿ, ಅದೇ ಹೇಳ್ತೀನಲ್ಲ, ರಾಜರ ಕಾಲದ ಮನೆ ಐತಿ. ಆದ್ರೆ ಅವ್ನ ಕ್ಯಾರೆಕ್ಟರ್ ಹೆಂಗೆ ಗೊತ್ತನ? ಈಗ ನಮ್ಮೂರಿಗೆ ಬಂದ, ನಮ್ಮೂರಾಗ ಒಂದು ಹುಡುಗಿ ನೋಡ್ಕೊಂಡು ಲವ್ ಮಾಡ್ತೀನಿ ಹಂಗೆ ಅಂತೇಳಿ ಇಲ್ಲೊಂದು ಹುಡುಗಿ ಇಟ್ಕೊಳ್ಳೋದು. ಆ ಥರ ಕ್ಯಾರೆಕ್ಟ್ರು. ಅಂದರೆ ನಮ್ಮ ನಾಡು ನುಡಿ ಬಗ್ಗೆ ಹೆಮ್ಮೆ ಐತಿ, ಆದ್ರೆ ಕ್ಯಾರೆಕ್ಟರ್ ಸ್ವಲ್ಪ ರೊಕ್ಕ ಐತಂದ್ರೆ ಎಲ್ಲ ಬಿಡು, ಎಲ್ಲನೂ ಮನ್ನನ ಈಗಿನ ಕಾಲದಾಗ ನಡಿತೈತಿ. ರೊಕ್ಕ ಐತಂತಾನೆ ಅರ್ಧ ಜನ ಹುಡುಗಿರು ಹಿಂದೆ ಬಿದ್ದಿರ್ತಾರೆ, ಹೌದಿಲ್ಲ? ಅದೇನೋ ನಿಜ ಅನ್ನ. ಎಲ್ಲ ಹುಡುಗಿರು ಹಂಗೇನಿರಲ್ಲ. ಎಲ್ಲೋ ಒಬ್ರು ಅವ ಹಾಕಿದ್ದ ಬಲಿಗೆ ಬೀಳ್ತಾರ. ಮತ್ತೆ ಯಾರು ಏನು ಮಾಡೋಕ್ಕಾಗತ್ತೆ, ಹೌದಿಲ್ಲ? ಸರಿ ನಡಿ, ನೀನು ಬಂದು ಭಾಳತ್ತಾಯ್ತು, ಊಟ ಮಾಡಿಲ್ಲ, ಊಟ ಮಾಡೋಣ. ಏನ್ ಮಾಡ್ಬೇಕು ನಮ್ಮಪ್ಪಗ? ಏನ್ ಮಾಡ್ಲಿ? ನಾನು ಜಾನಕಿಗೆ ಅವ್ರ ಅಪ್ಪನ ನಂಬರ್ ಕೊಡಂದ್ರೆ ಕೊಡ್ಲಿಲ್ಲ, ಗೊತ್ತೇನ? ಬೇಡ ಬೇಡ, ನೀವು ಅವ್ರದ್ದೇನು ಇಸ್ಕೊಳಕ್ ಹೋಗ್ಬೇಡಿ. ನಂಗನ್ಸೋ ಪ್ರಕಾರ ಜಾನಕಿಯರಪ್ಪ ಆಮೇಲೆ ಮಾವ ಇಬ್ರು ಕ್ಲೋಸ್ ಫ್ರೆಂಡ್, ಹೌದಿಲ್ಲ? ಅವ್ರು ನಿಮ್ಗೆ ಏನಾರು ನಿಮ್ಗೆ ಹೆಲ್ಪ್ ಮಾಡತ್ತಾರ, ನಿಮ್ಗೆ ನ್ಯಾಯ ಕೊಡಿಸ್ತಾರಂತ ಅನ್ಸುತ್ತಾನ? ಬೇಡ, ಅವ್ರ ಹತ್ರ ಹೋದ್ರೆ ನಮ್ಗೆ 1 ರೂಪಾಯಿದು ಏನೂ ಸಿಗಲ್ಲ. ನನಗೇನನ್ಸುತ್ತೆ ಅಂದ್ರೆ ಊರ್ ಪಂಚಾಯತಿರ ಹತ್ರನ ಹೋಗೋಣ, ಅದು ಬೆಸ್ಟು. ಅಲ್ಲಿಗೂ ಬಗ್ಲಿಲ್ಲ ಅಂದಾಗ ಕೊಟ್ಗಾಕೋಣ. ಊರ್ ಪಂಚಾಯತಿಗಂಕರು ಮಾವ ಮರ್ಯಾದೆ ಕೊಡ್ತಾರೆ ರೀ, ನಾ ಹೇಳೋದು ಕೇಳಿ. ನೋಡಿ, ಈಗ ಮಾವನೂ ಪಂಚರೊಳಗೆ ಬರ್ತಾರಂದ್ಮೇಲೆ ಇನ್ನು 4 ಜನ ಅಂಕರು ಬೇರೆಯವ್ರು ಇರ್ತಾರಲ್ಲ, ಅದ್ರೊಳಗೆ ಯಾರ್ದಾರು ಒಬ್ಬರು ಮನೆಗೆ ಹೋದ್ರೂ ಸಾಕು, ಅವರೇ ಉಳ್ಕಿದಾರ ಕರ್ಕೊಂಬರ್ತಾರ. ಯಾಕಂದ್ರೆ ಪಂಚರ ಮನೆ ವಿಷಯನೇ ಊರ್ ಬಾಗ್ಲು ಆಗೈತಿ ಅಂದಾಗ ಸ್ವಲ್ಪ ಟೆನ್ಷನ್ ಅಂತೂ ಆಗೇ ಆಗತ್ತೆ ಮಾವ್ಗ. ನನಗನ್ಸೋ ಪ್ರಕಾರ ಹಿರಿಯರನ್ನ ಕೂರಿಸಿ ಬಗೆಹರಿಸ್ಕೊಳ್ಳೋದೇ ಬೆಸ್ಟ್ ಅನ್ಸತ್ತ. ಈ ಹಳ್ಳಿ ಜನ ನಿಮ್ಮಪ್ಪ ಅವರೆಲ್ಲ ಗುಗುಗಳು ಕಣ್ರಿ, ಅವರೆಲ್ಲ ಹಿರಿಯರ ಮಾತು ಮೇಲೆ ನಿಲ್ಲೋದು. ನೀವು ಸುಮ್ಮನೆ ಬೇಡ, ಜಾನಕಿಯರಪ್ಪನ ಯಾವುದೇ ಕಾರಣಕ್ಕೂ ಕರ್ಸ್ಬೇಡಿ. ಹಂಗಂತೀಯ? ಮತ್ತೇನು? ಇಲ್ಲ ಅಂದ್ರೆ ನಿಮ್ಮಪ್ಪ ಏನೇ ಮಾಡಿದ್ರು ಆಸ್ತಿ ಕೊಡಲ್ಲ ನನಗದು ಇವತ್ತು ಗೊತ್ತಾಯ್ತು. ನೋಡಿದ್ರಲ್ಲ ನಮಗೆ ಹೆಂಗ್ ಆಟ ಆಡಿಸಿದ್ರು, ಹೆಂಗ್ ಚಳ್ಳೆ ಹಣ್ಣು ತಿನ್ಸಿದ್ರು ಅಂತ ಹೇಳಿ. ಸರಿ, ಇವತ್ತ ಹೋಗ್ತೀನಿ ಸಂಜೆ ಮುಂದೆ. ಸಂಜೆ ಮುಂದ? ಯಾಕ ಈಗ ಚಲೋ ಇಲ್ಲನ? ಪಂಚಾಂಗ ಏನಾರ ತೆಗೆದು ನೋಡ್ಲೇನ ಚಲೋ ಐತ ಇಲ್ಲ? ಗಳಿಗೆ ಕಾಲ, ಗುಳಿಕ ಕಾಲ ಅದನ್ನೆಲ್ಲ ನೋಡ್ಬೇಕೇನ? ಈಗಲೇ ಹೋಗ್ರಿ. ಈಗೇನಕ್ಕೆ ಹೋಗ್ಲಿ? ನಂಗೆ ಬಿಸ್ಲಾಗ ಆಗಲ್ಲಪ್ಪ. ನಿಮ್ಮನ್ನ ಅಲ್ಲ, ಮೊದ್ಲ ಪಂಚೆ ತೆಗ್ದಾಕಿ, ಆ ಶರ್ಟ್ ತೆಗ್ದಾಕಿ, ಚಂದಾಗಿ ಟೀ ಶರ್ಟು ಜೀನ್ಸ್ ಪ್ಯಾಂಟ್ ಹಾಕೊಳ್ಳೋದು ಕಲೀರಿ. ನಾನು ಇಷ್ಟು ಮಾಡರ್ನ್ ಆಗದೀನಿ, ನನ್ನ ತಕ್ಕಂಗೆ ಇರೋದು ಕಲೀರಿ ನೀವು ಫಸ್ಟು. ನೋಡ್ರಿ,
ನಮ್ಮ ಅಣ್ಣ ನಮ್ಮಪ್ಪ ಏನಾದ್ರು ಇವ್ರಿಗೆ ಬಂದರೆ ನಿಜ ಹೇಳ್ತೀನಿ ಬೇರೆನೇ ಸೀನ್ ಕ್ರಿಯೇಟ್ ಆಗ್ಬಿಡುತ್ತೆ ಇಲ್ಲಿ. ಅದಕ್ಕೋಸ್ಕರ ನಿಮ್ಮ ಅಪ್ಪಂಗೆ ನೀವೇ ಎಚ್ಚರಿಕೆಯಿಂದ ಹೇಳಿ ನಮ್ಮಪ್ಪ ನಮ್ಮಣ್ಣಂದ್ರೆ ಯಾರು ಇಲ್ಲಿ ಬರಬಾರ್ದು ಅಂತ ಹೇಳಿ. ಆಯ್ತು, ಈ ಹಿರಿಯರ ಕಡೆನೇ ಹೋಗೋಣಂತೀಯ? ಹ್ಞೂ, ಹಿರಿಯರ ಕಡೆ ಹೋಗೋಣ. ಮೊದ್ಲಿ ಪಂಚೆ ಬಿಚ್ಚಾಕಿ. ನಂಗೆ 3/4 ಅವೆಲ್ಲ ನಂಗೆ ಸೆಟ್ ಆಗಂಗಿಲ್ಲ. ನಂಗೆ ಪಂಚಿ ಹಾಕೊಂಡ ಮನ್ಯಾಗಿದ್ರೆ ನಾ ಪಂಚಿನ ಹಾಕೋತೀನಿ. ನಿನಗೇನು ಪ್ರಾಬ್ಲಮ್? ನಾ ಹೊರಗೆ ಹೊಂಟಬೇಕಾ ಜೀನ್ಸ್ ಪ್ಯಾಂಟ್ ಹಾಕೋತೀನಿ. ಕಾಲಾಡ್ತಿದ್ದಿ ಬ್ಯಾಸ್ಗಿಗೆ ಇದ ಬೆಸ್ಟ್. ನಾನು ನಿನ್ನ ಮಾತೆಲ್ಲ ಕೇಳೋಕ್ಕಾಗಲ್ಲ. ಸರಿ, ಈ ಪಂಚರ ಹತ್ರ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಬಾ, ಊಟಕ್ಕೆ ಹೋಗೋಣ. ಯಾ ಅದ ಆ ರೊಟ್ಟಿ ಪಲ್ಯ ಅದು ಹೇಳ್ತಿದ್ರು ಮಾವ ಏನು ಮಾಡ್ಬೇಕಂತ ಹೇಳಿ. ಆಕೆ ಅದನ್ನ ಮಾಡಿರ್ತಾಳ. ನಾನಂತೂ ಅದನ್ನ ಊಟ ಮಾಡಲ್ಲ. ನಂಗೆ ಪಲಾವು ಇಲ್ಲ ಅಂದ್ರೆ ಚಪಾತಿ ಈ ಥರ ನಂಗೆ ಏನಾದ್ರು ಬೇಕು ಡಯಟ್ ಫುಡ್ಡು. ನಂಗೆ ಅದೆಲ್ಲ ಚಪಾತಿ ಈ ಹಿಂಡಿ ಪಂಡಿ ಎಲ್ಲ ಹೋಗಲ್ಲ ನಂಗೆ. ರೊಟ್ಟಿ ಪಟ್ಟಿ ನಂಗೆ ನೀಟಾಗಿ ಬ್ರಾಕ್ಲಿದು ಏನಾರು ಇಲ್ಲಾಂದ್ರೆ ಏನು ಹೇಳ್ತಾರದು ಸಲಾಡು ಆ ಥರ ಏನಾರು ಬೇಕು ನನಗೆ. ಹೇಳಿ ಮಾಡಿಸ್ಕೊಡಿ ನನಗೆ. ಆಮೇಲೆ ಬರ್ತಾ ಪಾಸ್ತಾ ತೊಗೊಂಡು ಬನ್ರಿ, ರೆಡಿಮೇಡ್ ಪಾಸ್ತಾ. ಇಲ್ಲಿ ಯಾರಿಗೂ ಪಾಸ್ತಾ ಮಾಡೋಕ್ಕೆ ಬರಲ್ಲ.